ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ನಾನು ಕೃಷ್ಣ. ಇವತ್ತು ನಾನು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಕೇವಲ 10 ಕಿಲೋಮೀಟರ್ ದೂರದ ಮಿರ್ಜಾನ್ ಗ್ರಾಮದಲ್ಲಿರುವ ಕೋಟೆಗೆ ಬಂದಿದ್ದೀನಿ. ಅದುವೇ ಮಿರ್ಜಾನ್ ಕೋಟೆ. ಈ ಕೋಟೆಗೆ ತನ್ನದೇ ಆದಂತಹ ಇತಿಹಾಸ ಇದೆ. ಗೇರುಸೊಪ್ಪದ ರಾಣಿ ಚೆನ್ನಭೈರಾದೇವಿ ಈ ಪ್ರದೇಶವನ್ನು ಸಂಪರ್ಕಿಸಿದರು ಮತ್ತು ಈ ಪ್ರದೇಶ ಮೆಣಸು ಮತ್ತು ಮಸಾಲೆ ಪದಾರ್ಥಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿತ್ತು ಅಂತ ಉಲ್ಲೇಖ ಇದೆ. ಹಾಗಾದರೆ ಈ ಕೋಟೆ ಹೇಗಿದೆ, ಈ ಕೋಟೆಯ ಮಹತ್ವ ಏನು, ಈ ಕೋಟೆಗೆ ಎಷ್ಟು ದ್ವಾರಗಳಿದೆ ಎಲ್ಲವನ್ನ ನೋಡ್ತಾ ಹೋಗೋಣವಾ? ಬನ್ನಿ, ಲೆಟ್ಸ್ ಗೋ. ಗೈಸ್, ನೀವೀಗ ಕೋಟೆಯನ್ನು ನೋಡ್ತಾ ಇರ್ಬೋದು. ಅತ್ಯಂತ ವಿಶಾಲವಾದ ಕೋಟೆ, ಕೆಂಪು ಕಲ್ಲಿನಿಂದ ನಿರ್ಮಾಣ ಆಗಿರುವಂತಹ ಕೋಟೆ. ಗೇರುಸೊಪ್ಪದ ರಾಣಿ ಚೆನ್ನಭೈರಾದೇವಿ ಸುಮಾರು 54 ವರ್ಷಗಳ ಕಾಲ ಈ ಕೋಟೆಯನ್ನು ಆಳಿದ್ರು ಅನ್ನುವಂತಹ ಪ್ರತೀತಿ ಇದೆ. ಹಾಗೆ ಅನೇಕ ರಾಜಮನೆತನಗಳು ಕೂಡ ಈ ಕೋಟೆಯನ್ನು ಆಳಿದ್ರು. ಟಿಪ್ಪು ಸುಲ್ತಾನ್ ಕೂಡ ಇಲ್ಲಿ ಆಳಿದ್ರು ಅನ್ನುವಂತಹ ಪ್ರತೀತಿ ಇದೆ. ಹಾಗೆ ಈಗ ಇಲ್ಲಿ ನೋಡ್ತಾ ಇರ್ಬೋದು, ಈ ಜಾಗ ಬಾವಿಗೆ ಹೋಗಿ ಕನೆಕ್ಟ್ ಆಗುತ್ತೆ. ಈಗ ಅಲ್ಲಿ ಲಾಕ್ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಈ ಮಳೆಗಾಲ ಇರೋದ್ರಿಂದ ಅಲ್ಲಿ ಜಾರುತ್ತೆ ಅನ್ನೋದಕ್ಕೋಸ್ಕರ ಸುರಕ್ಷತೆ ದೃಷ್ಟಿಯಿಂದ ಅಲ್ಲಿ ಲಾಕನ್ನು ಮಾಡಿದ್ದಾರೆ. ಹಾಗೆ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು, ಅಲ್ಲಿ ಎಲ್ಲ 3 ಪಾಯಿಂಟ್ಸ್ ಇದೆ ಅಂಥದ್ದು. ಯಾರಾದರೂ ಕೂಡ ನುಸುಳುಕೋರರು ಬರ್ತಾರೆ ಅನ್ನೋದಕ್ಕೋಸ್ಕರ ಅಲ್ಲಿ ಕಾವಲಿಗೆ ಆ ರೀತಿ ನಿರ್ಮಾಣ ಮಾಡಿದರು ಅನ್ನುವಂತಹ ಮಾಹಿತಿ ಇದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಆಗಸ್ಟ್ 15ಕ್ಕೆ ಫ್ಲ್ಯಾಗ್ ಹಾಸ್ಟ್ ಆಗುತ್ತೆ. ಈಗ ಈ ಪ್ರದೇಶವನ್ನು ನಿರ್ಬಂಧ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಈ ಕೋಟೆ ಸಂಪೂರ್ಣವಾಗಿ ಕೆಂಪು ಕಲ್ಲಿನಿಂದ ನಿರ್ಮಾಣ ಆಗಿರುವಂತಹ ಕೋಟೆ. ಹಾಗಾಗಿ ಮಳೆಗಾಲದಲ್ಲಿ ಜಾರುತ್ತೆ, ಮೇಲಿನಿಂದ ಸ್ಕಿಡ್ಡಾಗಿ ಬೀಳ್ತಾರೆ ಅನ್ನೋದಕ್ಕೋಸ್ಕರ ಈ ಪ್ರದೇಶವನ್ನು ಈಗ ನಿರ್ಬಂಧ ಮಾಡಿದ್ದಾರೆ. ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅಪಾಯ ವಲಯ, ಜಾರುವ ಪ್ರವೇಶ ನಿರ್ಬಂಧಿತ ಅಂತ ಹಾಕಿದ್ದಾರೆ. ಅಂದರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮೇಲ್ಗಡೆ ಎಲ್ಲಾದರೂ ಸ್ಕಿಡ್ ಆದರೆ ಸೀದಾ ಕೆಳಗಡೆನೇ ಬೀಳೋದು ಅಂತ ಹೇಳಿ ಮುನ್ನೆಚ್ಚರಿಕೆ ದೃಷ್ಟಿಯಿಂದ ಇಲ್ಲಿ ನಿರ್ಬಂಧ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ವಿಶಾಲವಾದ ಬಾವಿ ಇದೆ. ನಾನು ಆವಾಗಲೇ ಹೇಳಿದ್ನಲ್ಲ, ಅಲ್ಲಿ ಬಾವಿಗೆ ಹೋಗುವಂತಹ ಜಾಗ ಅಂತ ಹೇಳಿ, ಅದು ಇಲ್ಲಿ ಕನೆಕ್ಟ್ ಆಗುತ್ತೆ. ವಿಶಾಲವಾದಂತಹ ಬಾವಿ. ಹಾಗೆ ಆಸನದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಈ ಕೋಟೆಯ ಸುತ್ತಮುತ್ತ ಎಲ್ಲ ಪ್ರದೇಶದಲ್ಲೂ ಕೂಡ ಈ ರೀತಿಯ ಚೇರನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ
ಕೂತ್ಕೋಬಹುದು. ಎಲ್ಲ ಕಡೆ ಕೂಡ ಇದೇ ರೀತಿಯ ಚೇರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಆಗಿನ ಕಾಲದಲ್ಲೇ ಮಾಡಿರುವಂಥದ್ದು. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಕಲ್ಲಿನ ಗೋಪುರಗಳನ್ನು ಮಾಡಿದ್ದಾರೆ. ನೀವು ಆ ಕಡೆ ನೋಡ್ತಾ ಇರ್ಬೋದು, ಸುಂದರ ಸ್ವಚ್ಛಂದವಾದಂತಹ ಪರಿಸರ. ಆ ಕಡೆ ಅಲ್ಲಿ ಗ್ರಾಮ ಇದೆ, ಅಡಿಕೆ, ತೆಂಗು, ಬಾಳೆ ಎಲ್ಲವೂ ಕೂಡ ಬೆಳೀತಾರೆ. ಇದೆಲ್ಲ ನೋಡ್ತಾ ಇರ್ಬೋದು, ಇದು ಮಿರ್ಜಾನ್ ಕೋಟೆ ಹೇಗಿತ್ತು ಅನ್ನೋದು. ರಭಸವಾದಂತಹ ಗಾಳಿ ವೇಗಕ್ಕೆ ಸ್ವಲ್ಪ ಕಲ್ಲುಗಳು ಸ್ಕಿಡ್ ಆಗಿದೆ. ನೀವು ಕೂಡ ಒಮ್ಮೆ ಈ ಮಿರ್ಜಾನ್ ಕೋಟೆಗೆ ಭೇಟಿ ಕೊಡೋದನ್ನು ಮರಿಬೇಡಿ. ಯಾಕಂತ ಹೇಳಿದರೆ ಇದು ಅತ್ಯಂತ ವಿಶಾಲವಾದಂತಹ ಪ್ರದೇಶ ಆಗಿದೆ, ಉತ್ತಮವಾದಂತಹ ಕೋಟೆ. ನೀವು ಒಮ್ಮೆ ಇಲ್ಲಿ ಭೇಟಿಯನ್ನು ಕೊಡಬಹುದು. ಇಲ್ಲಿ ಬರೋದಾದರೆ ಬೆಳಿಗ್ಗೆ 6:30ಇಂದನೇ ಇಲ್ಲಿ ಸ್ಟಾರ್ಟ್ ಆಗಿರುತ್ತೆ. 6:30ಇಂದ ಸಾಯಂಕಾಲ 5:30 ತನಕ ನೀವು ಈ ಕೋಟೆಗೆ ಬರಬಹುದು. ಇದೆಲ್ಲ ಕೂಡ ಸಂಪೂರ್ಣವಾದ ಕೋಟೆ. ಈಗ ಸ್ವಲ್ಪ ನಶಿಸಿ ಹೋಗ್ತಾ ಇದೆ. ಸ್ವಲ್ಪ ಈ ಕೆಂಪು ಕಲ್ಲಿನಿಂದ ನಿರ್ಮಾಣ ಆಗಿರುವಂತಹ ಕೋಟೆ ಆದ್ದರಿಂದ ಗಾಳಿಗೆ, ರಭಸವಾದಂತಹ ಗಾಳಿಗೆ ಕಲ್ಲುಗಳು ಉದುರುತ್ತಾ ಇವೆ. ಆದರೆ ಈ ಮೇಲ್ಗಡೆ ಇರ್ಬೋದು, ಇದು ಯಾವುದೇ ಕಾರಣಕ್ಕೂ ಬೀಳಲ್ಲ. ಯಾಕಂತ ಹೇಳಿದರೆ ಆ ರೀತಿಯಾಗಿ ಕಟ್ಟಿದ್ದಾರೆ. ಗಾಯ್ಸ್, ನೀವು ಕೂಡ ಒಮ್ಮೆ ಈ ಕಡೆ ಬರಬೇಕು, ನಮ್ಮ ಕೋಟೆಯನ್ನು ನೋಡಬೇಕು. ಈ ಪ್ರದೇಶವನ್ನು ನೋಡಿ ಎಂಜಾಯ್ ಮಾಡಿ. ಬೆಳಿಗ್ಗೆ 6:30ಇಂದ ಸಾಯಂಕಾಲ 5:30 ತನಕ ಬಾಗಿಲುಗಳು ಓಪನ್ ಇರುತ್ತೆ. ನೀವು ಕೂಡ ಒಮ್ಮೆ ಬರ್ತಿರಲ್ವಾ, ಬರಬೇಕು. ಇದಾಗಿತ್ತು ಈ ಹೊತ್ತಿನ ವ್ಲಾಗ್ಸ್. ನಾಳೆ ಮತ್ತೆ ಹೊಸ ವ್ಲಾಗ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತೀರಿ. ಟೇಕ್ ಕೇರ್, ಬಾಯ್.